ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಚಳಿ ಯಪ್ಪ ಸಿಕ್ಕಾಪಟ್ಟೆ ಚಳಿ ಮಾವ, ಕೈ ಕಾಲೇ ಮೂವ್ ಮಾಡಕ್ಕಾಗ್ತಿಲ್ಲ. ಪಾರು, ನಾನು ಹಿಡ್ಕೊಂತೀನಲ್ಲ ಹಂಗೆ ಹಿಡ್ಕೊಬಿಟ್ಟೈತಾ? ಏನಲ್ಲ, ನಾನೇನು ಹಿಡ್ಕೋತೀನಲ್ಲ ಹಂಗೆ ಹಿಡ್ಕೊಂಡ್ರೆ. ಮಾರಿಗುಡಿ ಊಟಿ ಆಗ್ಬಿಟ್ಟೈತೆ, ಜೊತೆಗೆ ನಂಗೆ ಶೀತ ಬೇರೆ. ಅಯ್ಯೋ ಪಾಪದು. ಪಾರು, ನಾನಿನ್ನ ಹಣೆ ಮೋಣಿಗೆ ಅನ್ಕೊಂಡು ಈ ಮನಾಲಿಗೆ ಕರ್ಕೊಂಡು ಹೋಗು ಮಾತಿದ್ದೆ. ಏನ್ ಮಾಡೋದು, ಈಗ ಮಾರಿಗುಡಿನೇ ಮನಾಲಿ ಆಗ್ಬಿಟ್ಟೈತಲ್ಲ, ಅದಕ್ಕೆ ಬ್ಯಾಡ ಅಂತ ಸುಮ್ಕಾಗ್ಬಿಟ್ಟೆ. ಅವ ಅದು ಹಣೆ ಮೂಣಲ್ಲ, ಹನಿಮೂನ್. ಅದೇ ಕೆಲಸ ಮಾಡಮ್ಮ, ಇರು ಹುಸಿ ಬೆಚ್ಚಿಗೆ ಮಾಡ್ತೀನಿ. ಚಳಿ ಎಲ್ಲ ಹೊಂಟೋಯ್ತದೆ, ನಂಗೆ ಮಾತ್ರ ಹಾಕೊಂತೀನ. ಹಿಂಗೆ ಬೆಚ್ಚಗಾಯ್ತಾ? ಇಲ್ಲ ಮಾವ, ನಂಗೆ ಬೇಕನ್ಸುತ್ತೆ. ಇರು ಒಂದ್ ನಿಮಿಷ ಬಂದೆ. ಅಕ್ಕ ಓದ್ಕ ಓದ್ಕ ಈಗ ಬೆಚ್ಚಗಾಗೈತಾ? ಇಲ್ಲ ಮಾವ, ಅಕ್ಕಾಗ್ತಾನೆ ಇಲ್ಲ. ಇನ್ನು ಬೇಕಾ? ಏನ್ ಮುತ್ತ? ಮಾವ ಬ್ಲಾಂಕೆಟ್. ಓ ರಗ್ಗ, ತತ್ತೀನಿ ಇರು. ಇನ್ನೊಂದ್ ರಗ್ಗು. ಈಗ ಬೆಚ್ಚಗಾಗೈತಾ? ಇಲ್ಲ ಮಾವ, ಬೆಚ್ಚಗಾಗಿಲ್ವಾ? ಈ ತರ ಚಳಿ ನಾನು ನೋಡೇ ಇರ್ಲಿಲ್ಲ ಮಾವ. ಕಾಶ್ಮೀರ್ಗೆ ಹೋಗಿದ್ದೆ, ಅಲ್ಲಿ ಈ ತರ ಚಳಿ ನೋಡಿದ್ದು. ಅದಾದ್ಮೇಲೆ ಇಲ್ಲೇ ನೋಡ್ತಿರೋದು. ಮಾರಿಗುಡಿನ ಕಾಶ್ಮೀರ ಮಾಡ್ಬಿಟ್ಟ. ಅದಕ್ಕೆ ಈ ರಗ್ಗಿಗೆಲ್ಲ ಹಾಕಿಲ್ಲ. ಅದಕ್ಕೆ ಏನಂತ ಒಂದು ಉಪಾಯ ಐತೆ. ಏನದು? ಅದು ಮಾವ, ಏನದು? ಕೊಬ್ಬರಿ ಮುಟ್ಟ ಅನ್ಕೊಂಬಿಟ್ಟ. ಅದಲ್ಲ, ಬಾ ಹೇಳ್ತೀನಿ. ರಗ್ಗೆಲ್ಲ ಬೇಡ, ಇದೊಂದು ಹಾಕೊಂಡಂಗೆ ಹೋಗ್ಬಿಟ್ಟಣ. ಚಳಿ ತಾಳೇನು ಈ ಚಳಿಯ. ಓಹೋ ಪಾರು, ಹೆಂಗೈತೆ ನನ್ನ ಸೆಟಪ್? ಸೂಪರ್ ಆಗಿದೆ ಮಾವ. ಈ ಥರದಕ್ಕೆಲ್ಲ ನಾವು 1000 ರೂಪಾಯಿ ಖರ್ಚು ಮಾಡಿ ಆಚೆ ಹೋಗ್ಬೇಕಾಯ್ತಾ? ಅದೇ ನೋಡು, ನಮ್ಗೆ ಇತ್ನಲ್ಲೇ ಇದೆ. ಸೂಪರ್ ಆಗಿದೆ. ಪಾರೋ, ನಂಗೆ ನಡ್ಕ ಬತ್ತೈತೆ. ಪಾರೋ, ನಡ್ಕ. ಬೆಂಕಿ ಹಾಕಿದ್ರು ನಡ್ಕನ ಮಾವ? ಯಾಕೆ ಅಂದ್ರೆ ನೀನು ಬೆಂಕಿ ಇದ್ದಂಗೆ, ನಾನು ಬೆಣ್ಣೆ ಇದ್ದಂಗೆ ಕರ್ಗೋಯ್ತೀವಿ. ಕರ್ಕೋಗ್ತಿದ್ಯಾ? ಇನ್ನು ಕರ್ಕೋಗು. ಒಬ್ಬೊಬ್ಬ, ನೀನ್ ಬೆಂಕಿ ಅನ್ನೋದು ಸುಳ್ಳಾಗ್ಲಿಲ್ಲ ಪಾರು. ನೀನು ಬೆಣ್ಣೆ ಅನ್ನೋದು ಸುಳ್ಳಿಲ್ಲ ಮಾವ. ಮಾವ, ಈ ಚಳಿಗಾಲದಲ್ಲಿ ಮಾತ್ರ ಪ್ರೇಮಿಗಳು ಹತ್ರ ಇರ್ತಾರಾ? ಇಲ್ಕೊಂಡ್ ಪಾರು, ಕೇಳ್ಗಾಲದಲ್ಲೂ ಇರ್ತಾರೆ. ನಾನೇನೋ ಅಂದ್ರೆ ನೀನೇನೋ ಅಂತ ಸುಮ್ಕೆ ತಮಾಷೆ ಮಾಡಿದೆ. ನಂತೂ ನಿಂದು ಕತೆ ಬ್ಯಾರೆ ಪಾರು. ಚಳಿಗಾಲ ಇಲ್ಲಿ, ಮಳೆಗಾಲ ಇಲ್ಲಿ, ಬೇಸಿಗೆಗಾಲ ಇಲ್ಲಿ, ಕೇಡ್ಗಾಲ ಇಲ್ಲಿ, ಯಾವ ಕಾಲನೂ ಅಲ್ಲ. ಇಬ್ರು ಕೊನೆಗಾಲದವರೆಗೂ ಹಿಂಗೆ ಇರ್ತೀವಿ. ನಮಗೂ ಸ್ವಲ್ಪ ಜಾಗ ಸಿಗ್ಬೋದಾ? ಇದ್ಯಾವ್ದು ಆ ಶರೀರವಾಣಿ? ಏನ್ರವ, ನಿಮ್ಗೂ ಚಳಿನಾ? ಬರ್ರಿ ಬೆಂಕಿ ಕಾಯಿಸಿ. ಅದಕ್ಕಿಂತ ನೀವೇ ಬಿಸಿಯಾಗಿದ್ದೀರಾ ಅನ್ಸುತ್ತೆ. ಮದ್ವೆ ಆದ್ಮೇಲೆ ತಮಗೂ ಗೊತ್ತಾಗುತ್ತೆ ಟೀಚರ್. ನಮಗೂ ಎಕ್ಸಾಮ್ ಟೈಮಲ್ಲಿ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಡಾಕ್ಟ್ರೆ. ರತ್ನವ, ಅಪ್ಪನ ಕರ್ಕ ಬರವ. ಅಪ್ಪಯ್ಯನ? ಯಾಕಣ್ಣ? ಪಾಪ ಕಣವ, ಈ ವಯಸ್ಸಾದ್ಮೇಲೆ ಈ ರಕ್ತ ಎಲ್ಲ ತಂಪು ಆಗ್ಬಿಟ್ಟಿರುತ್ತೆ. ಪಾಪ ಚಳಿಗಾಲದಾಗೆ ಅಪ್ಪಯ್ಯ ನಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಹೊಸಿ ಬೆಂಕಿ ಕಾಯಿಸಿ ಬೆಚ್ಚಗಾಗಿ. ಬೆಚ್ಚಿಗ ಅಪ್ಪಯ್ಯ, ಯಾಕೆ ಈ ರಾಕ್ಷಸನಗು? ಎದೆಯಲ್ಲಿ ದಮ್ಮಿದ್ದವನಿಗೆ ಈ ಚಳಿ ಗಿಳಿ ಎಲ್ಲ ಅಂಟಕ್ಕಿಲಕಲ. ಏ ಪಾರು,
ಅಪ್ಪಯ್ಯ ರಾಕಿ ಬಾಯ್ ಆಗ್ಬಿಟ್ಟವನೇ. ನೋಡ್ತಾ ಇದ್ದೀನಿ. ಮಾವಯ್ಯ ನೀವಾ? ನಾನೇ ಕಣವ. ಅಲ್ಲ, ವಯಸ್ಸು ಹುಡುಗರು ಬರೀ ಈ ಚಳಿಗೆ ನಡುಗ್ತಾ ಇದ್ದೀರಾ. ನನ್ನ ನೋಡಿ ಮೈನಾಗೆ ಬಿಸಿ ರಕ್ತ ಹಂಗೆ ಓಡ್ತಾ ಐತೆ. ಅಲ್ಲ, ಇಷ್ಟು ಚಿಕ್ಕ ವಯಸ್ಸಿನಾಗೆ ನೀವು ನಡುಗ್ತಾ ಇರೋದು ನೋಡಿದ್ರೆ ಈಗಿನ ಕಾಲದ ಮಕ್ಕಳ ಮೇಲೆ ನಂಗೆ ನಂಬಿಕೆನೇ ಹೊಂಟೋಯ್ತದೆ. ಪ್ರೀತಿ ಒಬ್ಬ ವ್ಯಕ್ತಿನ ಸರಿ ಮಾಡುತ್ತೆ ಅಂದ್ಕೊಂಡಿದ್ದೆ, ಆದ್ರೆ ಯವ್ವನ ಕೊಡುತ್ತೆ ಅಂತ ಇವತ್ತೇ ಗೊತ್ತಾಗ್ತಿರೋದು. ಮಂಜು ಬೀಳ್ತೈತೆ, ಬೇಗ ಹೋಗಿ ಕೋಣೆ ಸೇರ್ಕೊಳ್ಳಿ, ಇಲ್ಲಾಂದ್ರೆ ಜ್ವರ ಗಿರ ಬಂದ್ಬಿಡುತ್ತದೆ. ನಮ್ ಕಾಲದಲ್ಲಿ ಹಿಂಗಿರ್ಲಿಲ್ಲಪ್ಪ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಮನದಲ್ಲಿ ತುಂಬಿರುವೆ ಲಲಲಾ ಲಲಾ ಲಲಾ. ಇವನು ನಿಲ್ ಬಗ್ಗೆ ಮಾತಾಡ್ತವನೆ. ಅಣ್ಣ, ಯಾಕಣ್ಣ ಹಿಂಗಾಡ್ತಿದೀಯ? ನನ್ನ ಪರಿಸ್ಥಿತಿ ನೋಸಿ ಅರ್ಥ ಮಾಡ್ಕೋ. ಇಲ್ಲ ಕಲ, ನಮ್ಮಪ್ಪನೇ ಸಾಧ್ಯ ಇಲ್ಲ. ನಾನ್ ನಂಬೋದು ರಾಣಿನೇ. ಯಾಕೆಂದ್ರೆ ಇವಳು ನಿನ್ ಬಣ್ಣನ ಬಯಲು ಮಾಡವಳೆ. ರಾಣಿ, ನೀನ್ ಹೋಗವ. ಚಿಗವ, ನೀವೇನಕ್ ನಿಂತಿದ್ದೀರ? ಮನು, ಹೋಗಪ್ಪ, ಹೋಗಿ ಮಲಿಕಳಿ. ಈ ಕುಡುಕ್ ನನ್ ಮಗನ ನಾನ್ ನೋಡ್ಕತ್ತೀನಿ, ಹೋಗ್ರಲ್ಲ. ನಮ್ ರಾಣಿ ಬಗ್ಗೆ ಮಾತಾಡ್ತೀನಲ್ಲ. ಇನ್ನ ಒಂದ್ಕಿತ ರಾಣಿ ಬಗ್ಗೆ ಮಾತಾಡಿದ್ರೆ ಸಗಣಿ ಮೇಲೆ ಚಪ್ಪಲಿ ಇಕ್ಬಿಟ್ಟು ಅದಂತ ನಿನ್ನ ನಾಲ್ಗೆ ಮೇಲೆ ತಿಕ್ಬಿಡ್ತೀನಿ. ರಾಣಿ ಬಗ್ಗೆ ಮಾತಾಡ್ತಾನೆ. ಯಾರೋ ಮಿಕ್ಸ್ ಹೊಡೆದ್ಬಿಟ್ಟವನೆ. ಹೆದರ್ಕೋಬೇಡಕಲ್ಲ, ನಾನೇ. ಈಗ ಗೊತ್ತಾಯ್ತಾ ಈ ಮನೆಯಲ್ಲಿ ನನ್ನ ಜಾಗ ಎಂಥದ್ದು ಅಂತ? ಲೇ, ಈಗ ನಿನ್ನ ಆಟ ಮುಗಿತು ಕಲ ಸೋಮೇಗೌಡ. ನೋಡ್ತಾ ಇರು, ಹಿಂಗೆ ಈ ಮನೆಯಲ್ಲಿ ಒಬ್ಬೊಬ್ರನ್ನು ಮುಗಿಸ್ಕೊಂಡು ಬರ್ತಾ ಇರ್ತೀನಿ. ಅದನ್ನ ನೀನ್ ನೋಡ್ತಾ ಇರ್ಬೇಕು, ನಾನ್ ಮಾಡ್ತಾ ಇರ್ಬೇಕು. ಏನಾನ ಈ ವಿಷಯ ಆಚೆ ಬರ್ಬೇಕು, ಗೊತ್ತಲ್ಲ? ಎದೇನಾ ಮುಗಿತೀಯ? ಗೆಪ್ತಿ ಇಟ್ಕೋ. ಎಲ್ರಿಗೂ ನನ್ಗೆ ಹೊಡಿತು. ನಮ್ಮ ಮನೆ ದೀಪ